ಅವರು ತಬ್ಬಿ ಗಂಡ ಹೆಂಡತಿ ತಬ್ಬಿ ಕೂತ್ಕೊಳ್ಳೋದು. ಅಂದರೆ ಯಾರು ನಂಬಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವರು ಇದ್ದರು. ಮಕ್ಕಳು ಇಬ್ಬರು ಇದ್ದಾರೆ, ಆಗಲು ನಾನೇ ನೋಡ್ತೇನೆ, ಅವ್ರಿಗೆ ಮನೆಗೆ ಬರುವುದೇ ಬೇಡ. ತಂಗಿಗೂ ಶಿಕ್ಷೆ ಆಗಬೇಕು, ಅವನಿಗೂ ಶಿಕ್ಷೆ ಆಗಬೇಕು, ನಮ್ದು ಒಂದೇ. ಅಗ್ನಿ ಸಾಕ್ಷಿಯಾಗಿ ಪಂಚಭೂತಗಳ ಸಮ್ಮುಖದಲ್ಲಿ ತಾಳಿ ಕಟ್ಟಿಸಿಕೊಂಡು ಮದುವೆ ಮಾಡಿಕೊಂಡ ಗಂಡನಿಗೆ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡುತ್ತಾ ಕರಿಮಣಿ ಮಾಲೀಕ ನೀನಲ್ಲ ಎಂದು ಹಲವು ಬಾರಿ ಹೆಂಡತಿ ವಿಡಿಯೋ ಮಾಡಿದ್ದಾಳೆ. ಆದ್ರೆ ಗಂಡ ಮಾತ್ರ ರೀಲ್ಸ್ನ ಒಳ ಮರ್ಮವನ್ನೇ ಅರ್ಥ ಮಾಡಿಕೊಂಡಿಲ್ಲ. ಮನೆಯಲ್ಲಿ ಮಹಾರಾಣಿಯಂತೆ ಮೆರೆಸುವ ಗಂಡನಿದ್ರು ಹೆಂಡತಿ ಪ್ರಿಯಕರನೊಂದಿಗೆ ಅನೈತಿಕ ಸಂಬಂಧಕ್ಕಾಗಿ ಗಂಡನನ್ನೇ ಉಸಿರುಗಟ್ಟಿಸಿ ಕೊಲೆ ಮಾಡಿದ ಘಟನೆ ಉಡುಪಿ ಕಾರ್ಕಳದ ಅಜಯ್ ಕಾರಿನ ಮರಣೆ ಎಂಬಲ್ಲಿ ನಡೆದಿದೆ. ಸಂತಸದಿಂದ ಅಜಯ್ ಕಾರಿನಲ್ಲಿ ಹೆಂಡತಿಯೊಂದಿಗೆ ಸಂಸಾರ ಮಾಡಿಕೊಂಡಿದ್ದ ಬಾಲಕೃಷ್ಣ ಪೂಜಾರಿಗೆ ತನ್ನ ಹೆಂಡತಿ ಪ್ರತಿಮಾ ಮುಹೂರ್ತ ಇಟ್ಟಿದ್ದ ಬಗ್ಗೆ ಒಂಚೂರು ಅನುಮಾನ ಬಂದಿಲ್ಲ. ಹೆಂಡತಿ ಐಷಾರಾಮಿಯಾಗಿ ಜೀವನ ಮಾಡೋದಕ್ಕೆ ಹಾಗೂ ಮಾಡರ್ನ್ ಹೆಣ್ಣು ಮಕ್ಕಳಂತೆ ಫ್ಯಾಷನ್ ಮಾಡಲು ಕೂಡ ಅವಕಾಶ ನೀಡಿದ್ದಾನೆ. ಹೆಂಡತಿಯ ಪ್ರತಿಯೊಂದು ಆಸಕ್ತಿ, ಅಭಿರುಚಿಗೆ ಪ್ರೋತ್ಸಾಹ ನೀಡುತ್ತಿದ್ದ ಗಂಡನ ಜೀವವನ್ನೇ ಹೆಂಡತಿ ಕೊನೆಗಾಣಿಸಿದ್ದಾಳೆ. ಮಾಡರ್ನ್ ಡ್ರೆಸ್ ಹಾಕಿಕೊಂಡು ಹುಡುಗಿಯಂತೆ ಕಾಣುತ್ತಿದ್ದ ಹೆಂಡತಿ ತನ್ನ ಸೌಂದರ್ಯವನ್ನ ತೋರಿಸಲು ಸಾಮಾಜಿಕ ಜಾಲತಾಣದಲ್ಲಿ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಫೋಟೋ ಹಾಗೂ ವಿಡಿಯೋಗಳನ್ನ ಹಂಚಿಕೊಳ್ತಾ ಇದ್ಲು. ಮುಂದುವರೆದು ಗಂಡನ ಅನುಮತಿಯೊಂದಿಗೆ ರೀಲ್ಸ್ ಮಾಡಲು ಆರಂಭಿಸಿದ್ದಳು. ರೀಲ್ಸ್ಗಳನ್ನು ನೋಡಿ ಪ್ರತಿಮಾಗೆ ಪ್ರಪೋಸ್ ಮಾಡುವವರ ಸಂಖ್ಯೆಯೂ ಹೆಚ್ಚಾಗಿತ್ತು. ಅದ್ಯಾವಾಗ ಪ್ರೇಮಿಯೊಬ್ಬ ಸಿಕ್ಕಿದ್ನೋ ಆಗ ಗಂಡನ ಮುಂದೆ ಬಂದು ಕರಿಮಣಿ ಮಾಲೀಕ ನೀನಲ್ಲ ಎಂದು ರೀಲ್ಸ್ ಮಾಡಿದ್ದಾಳೆ. ಆದ್ರೆ ಗಂಡ ಈ ರೀಲ್ಸ್ನ ಒಳಮರ್ಮವನ್ನ ಅರಿತುಕೊಂಡಿಲ್ಲ. ರೀಲ್ಸ್ಗೋಸ್ಕರ ಹೀಗೆ ಮಾಡಿದ್ದಾಳೆ, ಹೆಂಡತಿಯ ಖುಷಿಯೇ ತನ್ನ ಖುಷಿ ಎಂದು ಗಂಡ ಸುಮ್ಮನಿದ್ದಾನೆ. ಇದಕ್ಕಿದ್ದಂತೆ ಪ್ರತಿಮಾಳ ಗಂಡ ಬಾಲಕೃಷ್ಣನಿಗೆ ಅನಾರೋಗ್ಯ ಕಾಡುತ್ತದೆ. ಕಳೆದ 25 ದಿನಗಳಿಂದ ವಾಂತಿ ಭೇದಿ ಶುರುವಾಗಿತ್ತು. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಗಂಡನಿಗೆ ಕಾಮಾಲೆ ರೋಗ ಇದೆ ಅಂತ ಸಂಬಂಧಿಕರಿಗೆ ತಿಳಿಸಿ ಆತನನ್ನ ಕಾರ್ಕಳದ ಆಸ್ಪತ್ರೆಗೆ ದಾಖಲಿಸುತ್ತಾಳೆ ಪ್ರತಿಮಾ. ನಂತರ ಮಣಿಪಾಲ ಕೆಎಂಸಿ, ಬೆಂಗಳೂರಿನ ನಿಮ್ಹಾನ್ಸ್, ವಿಕ್ಟೋರಿಯಾ ಆಸ್ಪತ್ರೆ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ. ಆದ್ರೆ ಯಾವುದೇ ಆಸ್ಪತ್ರೆಯಲ್ಲಿಯೂ ಬಾಲಕೃಷ್ಣ ಮಾತ್ರ ಚೇತರಿಕೆ ಕಾಣಲ್ಲ. ರಾಜ್ಯದ ವಿವಿಧ ಆಸ್ಪತ್ರೆಗಳನ್ನ ಸುತ್ತಿದ್ರೂ ಬಾಲಕೃಷ್ಣ ಗುಣಮುಖನಾಗಲಿಲ್ಲ. ಚಿಕಿತ್ಸೆ ಪಡೆದು ಗುಣಮುಖರಾಗುತ್ತಾರೆ ಎಂದು ಔಷಧಿ ಕೊಟ್ರೆ ಗಂಡನಿಗೆ ಈಕೆ ಕೊಡ್ತಾ ಇದ್ಲೋ ಅಥವಾ ಬೇರೆ ಔಷಧಿ ಕೊಟ್ಟು ಗಂಡನನ್ನ ಕೊಲೆ ಮಾಡಬೇಕು ಅಂದುಕೊಂಡಿದ್ಲೋ ಗೊತ್ತಿಲ್ಲ. ಎಷ್ಟೇ ಚಿಕಿತ್ಸೆ ಕೊಡಿಸಿದ್ರೂ ಗುಣಮುಖ ಆಗದ ಬಾಲಕೃಷ್ಣ ಪೂಜಾರಿ 4 ದಿನಗಳ ಹಿಂದೆ ಮೃತಪಟ್ಟಿದ್ದಾರೆ. ಆದ್ರೆ ಬಾಲಕೃಷ್ಣನ ಸಾವಿನ ಬಗ್ಗೆ ಮನೆಯವರಿಗೆ ಸಂಶಯ ಶುರುವಾಗಿದೆ. ಈ ಸಂಬಂಧಪಟ್ಟಂತೆ ಮೃತ ಬಾಲಕೃಷ್ಣ ಸಹೋದರ ರಾಮಕೃಷ್ಣ ಅವರು ಅಜಯ್ ಕಾರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅನಾರೋಗ್ಯಕ್ಕೆ ತುತ್ತಾಗಿದ್ದ ಬಾಲಕೃಷ್ಣ ಏಕಾಏಕಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಪ್ರತಿಮಾ ಮೇಲೆ ದೂರು ದಾಖಲಾಗ್ತಾ ಇದ್ದಂತೆ ಆಕೆಯ ಸಹೋದರ ಸಂದೀಪನಿಗೂ ಭಾವನ ಸಾವಿನ ಬಗ್ಗೆ ಅನುಮಾನ ಮೂಡಿದೆ. ಆಗ ತನ್ನ ಸಹೋದರಿಗೆ ಯಾರೊಂದಿಗಾದ್ರೂ ಅನೈತಿಕ ಸಂಬಂಧ ಇದೆಯಾ ಎಂಬುದರ ಬಗ್ಗೆ ಪತ್ತೆ ಮಾಡಿದಾಗ ಆಕೆಗೆ ದಿಲೀಪ್ ಹೆಗ್ಡೆ ಎಂಬ ಯುವಕನೊಂದಿಗೆ ಅನೈತಿಕ ಸಂಬಂಧ ಇರುವುದು ಕಂಡುಬಂದಿದೆ. ತನ್ನ ಸಹೋದರನ ಮುಂದೆ ತಾನೇ ಕೊಲೆಯನ್ನು ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾಳೆ. ಈ ಕುರಿತಾದ ಆಡಿಯೋ ಕೂಡ ವೈರಲ್ ಆಗಿದೆ. ನನಗೆ ದಿಲೀಪ್ ಹೆಗ್ಡೆಯನ್ನ ಬಿಟ್ಟಿರಲು ಸಾಧ್ಯವಾಗ್ತಾ ಇರಲಿಲ್ಲ. ಆದ್ರೆ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಗಂಡನನ್ನೂ ದೂರ ಮಾಡಲು ಕಾರಣ ಇರಲಿಲ್ಲ. ಹೀಗಾಗಿ ಗಂಡ ಬಾಲಕೃಷ್ಣ ಅನಾರೋಗ್ಯದಿಂದ ಬಳಲ್ತಾ ಇದ್ದಾಗ ಪ್ರಿಯಕರ ದಿಲೀಪ್ ಹೆಗ್ಡೆಯೊಂದಿಗೆ ಸೇರಿಕೊಂಡು ಬೆಡ್ಶೀಟ್ ಮತ್ತು ದಿಮ್ಮನ್ನ ಮುಖದ ಮೇಲೆ ಒತ್ತಿ ಹಿಡಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದೇವೆ ಅಂತ ಪ್ರತಿಮಾ ಒಪ್ಪಿಕೊಂಡಿದ್ದಾಳೆ. ಇದಾದ ನಂತರ ಪೊಲೀಸರಿಗೆ ಪ್ರತಿಮಾಳ ಸಹೋದರ ಮಾಹಿತಿ ನೀಡಿದ್ದು ಕೊಲೆ ಆರೋಪಿಗಳಾದ ಪ್ರತಿಮಾ ಹಾಗೂ ದಿಲೀಪ್ ಹೆಗ್ಡೆ ಈಗ ಕಂಬಿಯ ಹಿಂದಿದ್ದಾರೆ. ಹೇಗೆ ನಿಮ್ಮ ಬಾಬಾ ಯಾವ ಥರ ತುಂಬ ಒಳ್ಳೆ ಜನ ಹೇಳ್ತಾರೆ? ಭಾರಿ ಒಳ್ಳೆ ಜನ ಸರ್. ಯಾರ ಹತ್ರ ಬೇಕು ಕೇಳಿ, ಇಡೀ ಊರ ಹತ್ರ ಒಂದು ಬೇಡ ಬಿಟ್ಟು ಅಲ್ಲ, ಚೆನ್ನಾಗಿ ನೋಡಿ. ಮಕ್ಕಳು ಹೆಂಡತಿ ಅಂದರೆ ಜೀವ ಬಿಡ್ತಿದ್ರು. ಎಲ್ಲಿಗೆ ಒಂದು ಸಂಕ್ರಾಂತಿ ಆಗಲಿ ಎಲ್ಲಾದ್ರೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ. ನಿಮ್ಮ ತಂಗಿ ಯಾಕೆ ಹೀಗೆ ಮಾಡಿಬೋದು? ನೀವು ನೋಡಿರ್ತೀರಿ ಸಂತೆಯಿಂದ, ಯಾಕೆ ಮುಂಚೆ? ಮತ್ತೆ ಅವ್ರು ಎಂಥದ್ದು ಅಂತ ನನಗೆ ಗೊತ್ತಾಗೋದಿಲ್ಲ. ಆ ಥರ ಗಂಡ ಯಾರಿಗೂ ಸಿಗೋದಿಲ್ಲ. ಅದು ಎಂತಕ್ಕೆ ಇದು ಮಾಡ್ಕೊಂಡು ನಂಗೆ ಗೊತ್ತಿಲ್ಲ. ತುಂಬ ಅಪರೂಪ. ಅಂದರೆ ತಂಗಿಯ ಮೇಲೆ ನಿಮಗೆ ಇದಾಗಿ ಭಾಳ ಅಪರೂಪ ಅಲ್ಲ? ತಂಗಿಗೂ ಶಿಕ್ಷೆ ಆಗಬೇಕು, ಅವನಿಗೂ ಶಿಕ್ಷೆ ಆಗಬೇಕು. ನಮ್ದು ಒಂದೇ. ಅವರು ದುಡ್ಡು ಈಗ ಎಲ್ಲ ನಂಗೆ ಇದು ಫೋನ್ ಬರ್ತಾ ಉಂಟು, 10 ಲಕ್ಷ ಕೊಡ್ತೀನಿ, 20 ಲಕ್ಷ ಕೊಡ್ತೀನಿ ಅಂತ ಎಲ್ಲ ಕಾಲ್ ಹೋಗ್ತಾ ಉಂಟು. ಅಲ್ಲೂ ಸ್ಟೇಷನ್ನಲ್ಲಿ ಮಾತಾಡ್ತಾರಂತೆ. ಕೇಸು ಆಗಿದೆ ಅಂತೆ. ಮುಂಚೆ 1 ತಿಂಗಳಿಗೆ ಮುಂಚೆ ಕೇಸ್ ಆಗಿ ಅವನಿಗೆ 2 ಹೊಡಿದ್ದೇನಂತೆ. ಇವಳಿಗೆ 2 ಹೊಡಿದಾರಂತೆ. ಇವಳು ಹೇಳಿದಳಂತೆ ನನಗೆ ಅವರೇ ಬೇಕು ಅಂತ. ಅಲ್ಲಿ ಹೌದು, ಅಲ್ಲಿ ಸ್ಟೇಷನಲ್ಲಿ
ಅದು ನನಗೆ ಅವಳ ಅಣ್ಣ ಹೇಳಿದರು. ಅವಳೇ ಕೊಂದಿದ್ದಂತ ಅವಳ ಬಾಯಲ್ಲೇ ಬಂತು. ಈಗ ಎಂತ ಶಿಕ್ಷೆ ಆಗಬೇಕು ಅವಳಿಗೆ? ಅವಳಿಗೆ ಶಿಕ್ಷೆ ನಮ್ಮ ಇಲ್ಲಿ ಮನೆಗೆ ಬರ್ಕೂಡ್ದು. ಇನ್ನು ಬೇಡನೇ ಬೇಡ. ನಾನು ಮಕ್ಕಳು ನಾನೇ ನೋಡ್ತೇನೆ. ಮಕ್ಕಳು ಇಬ್ಬರು ಇದ್ದಾರೆ. ಮಕ್ಕಳು ನಾನೇ ನೋಡ್ತೇನೆ. ಅವ್ರಿಗೆ ಮನೆಗೆ ಬರುವುದೇ ಬೇಡ. ಅಷ್ಟೇ ಶಿಕ್ಷೆ ಆಗಬೇಕು ಅವಳಿಗೆ. ಇನ್ನು ಯಾರು ಹೆಣ್ಣು ಮಕ್ಕಳು ಆ ಥರ ಮಾಡಬಾರ್ದು ಸ್ವಾಮಿ, ಮಾಡಬಾರ್ದು. ಹೌದಾ ಬನ್ನಿ? ಮಕ್ಕಳಿಗೆ ನಾವು ತೊಂದರೆ ಆಗಲ್ಲ. ಮನೆ ಉಂಟು, ಜಾಗ ಉಂಟು, ಅದೆಲ್ಲ ಅವರಿಗೆ, ನಮಗೆ ಯಾರಿಗೆ ಅಲ್ಲ. ಅವ್ರು ಜೀವಾದಿ ಶಿಕ್ಷೆ ಆಗಬೇಕು. ನನ್ನ ಕಾರಣ ಇಂಥ ಪಾಪಿಗಳಿಗೆ ಹುಟ್ಟಬಾರ್ದು. ಯಾಕ್ರಿ ಹೋಗ್ಬೋದಿತ್ತಲ್ಲ ಅವನಿಗೆ? ಇವನು ಕೊಂದಿದ್ದು ಯಾಕೆ? ರಾತ್ರಿ ಅವತ್ತೇ ರಾತ್ರಿ ಬರಲಿಕ್ಕೆ ಹೇಳಿದ್ವಲ್ಲ, ಹೋಗ್ಬೋದಿತ್ತು ಅವಳೊಟ್ಟಿಗೆ. ಇವನು ಇಲ್ಲಿ ಇರ್ತಿದ್ದ. ಬೆಳಗ್ಗೆ ನಾವು ಬರ್ತಿದ್ವಲ್ಲ.